ನೋಡಿ, ನಾನು ಮೋಸ ಮಾಡಿಲ್ಲ, ಆದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತೀನಿ. ಅದು ಬರೀ ತಪ್ಪಲ್ಲ, ಅಪರಾಧ. ಅದು ಒಬ್ರು ನಂಬಿಕೆನ ಕೊಂದಿದ್ಯಾ, ಫೀಲಿಂಗ್ಸ್ ಜೊತೆ ಆಟ ಆಡಿದ್ಯಾ. ಅಂದಮೇಲೆ ನೀನ್ ಬರೀ ತಪ್ಪಿತಷ್ಟೇ ಅಲ್ಲ, ಯು ಆರ್ ಅ ಕ್ರಿಮಿನಲ್. ನಿಮ್ಮ ಮನೆಯವ್ರಿಗೇನೋ ನನ್ನ ಬಗ್ಗೆ ಗೊತ್ತಿಲ್ಲ, ಮಾತಾಡ್ತಾರೆ. ಆದ್ರೆ ನಂಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ ನಿಮಗೆ ಗೊತ್ತಿತ್ತಲ್ವಾ? ನನ್ನ ತಂಗಿನ ಯಾರೋ ಈ ವಿಷಯದಲ್ಲಿ ನಿನ್ ತಂಗಿನ ಮಧ್ಯ ತರಬೇಡ ನೀನು. ಅವತ್ತು ಮೆಹಂದಿ ದಿನ ಓಡೋದಾಗ ನಿನ್ನ ಖುಷಿಗೋಸ್ಕರ ಮತ್ತೆ ನಿಮ್ಮ ಮನೆಯವ್ರ ಮರ್ಯಾದೆ ತೆಗಿತೀಯ ಅನ್ನೋ ಕಾರಣಕ್ಕೆ ಹೆಸರೇ ಗೊತ್ತಿಲ್ದಿರೋ ಹುಡುಗಿ ಜೊತೆ ಮದುವೆ ಆಗೋದಕ್ಕೆ ಮುಂದಾದೆ. ಆದ್ರೆ ಇವತ್ತು ನನಗೆ ಮೋಸ ಮಾಡಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ನನ್ನ ಮುಂದೆ ಬಂದು ನಿಂತಿದ್ಯಾ. ಅಂದ್ರೆ ಇಷ್ಟು ದಿನ ನನ್ನ ಸೊಸೆಯಂದಿರು ನಿನ್ನ ಬಗ್ಗೆ ಹೇಳಿದ್ದೆಲ್ಲ ಸತ್ಯ ಅಂತಾಯ್ತು. ಹೇಳು, ಯಾಕೆ ಹೀಗೆ ಮಾಡಿದೆ? ನಿನ್ನ ಉದ್ದೇಶ ಏನಿತ್ತು? ನನಗಿದು ಗೊತ್ತಿರಬೇಕು. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ದೇವ್ರ ಮೇಲೆ ಪ್ರಮಾಣ ಮಾಡು ಅಂತ ಹೇಳಿ ನಾನು ಮಾಡ್ತೀನಿ. ಆದ್ರೆ ನಾನು ಹೇಳ್ತಿರೋದು ಸತ್ಯ. ನಾನು ಮದುವೆ ಆಗಿದ್ದು ನನ್ನ ತಂಗಿಗೋಸ್ಕರ ಅಷ್ಟೇ. ನಿನ್ನ ಮಾತಲ್ಲಿ ಸತ್ಯನೇ ಇದ್ದಿದ್ರೆ ನೀನು ಆ ಹುಡುಗಿ ತಲೆಗೆ ಹೊಡೆದು ನನ್ನ ಪಕ್ಕ ಬಂದು ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತಾ ಇರಲಿಲ್ಲ. ನೇರವಾಗಿ ಏಜೆ ಹತ್ರ ಬಂದು ಹೇಳ್ತಾ ಇದ್ದೆ. ಯಾಕೆಂದ್ರೆ ಏಜೆಯಿಂದ ಎಲ್ಲ ಸಾಧ್ಯ ಅನ್ನೋದು ನಿನಗೆ ಗೊತ್ತಿದ್ದು ನೀನು ಹಾಗೆ ಮಾಡಿಲ್ಲ ಅಂದ್ರೆ ನಿನ್ನ ಮಾತಲ್ಲಿ ಸತ್ಯ ಇಲ್ಲ ಅನ್ನೋದು ಅರ್ಥ. ನಿನ್ನ ಉದ್ದೇಶ ಬೇರೆನೇ ಆಗಿತ್ತು ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನೋಡಿ, ರಾಮನ ಅನುಮಾನ ಕ್ಲಿಯರ್ ಮಾಡಕ್ಕೆ ಸೀತೆ ಬೆಂಕಿ ಒಳಗೆ ಹೋಗಿ ತಾನು ಪವಿತ್ರಳು ಅಂತ ಪ್ರೂವ್ ಮಾಡಿದ್ಲು. ಆದ್ರೆ ಇಲ್ಲಿ ನಂದು ಯಾವ ಉದ್ದೇಶನೂ ಇರಲಿಲ್ಲ ಅಂತ ತೋರ್ಸಕ್ಕೆ ನಾನು ಸೀತೆನೂ ಅಲ್ಲ, ನನ್ನ ಹತ್ರ ಸಾಕ್ಷಿನೂ ಇಲ್ಲ. ಒಂದ್ ವೇಳೆ ಎಲ್ಲರೂ ಹೇಳ್ದಾಗೆ ನಾನು ಮೋಸ ಮಾಡಿದ್ದೀನಿ ಅನ್ನೋದಾದ್ರೆ ಆ ದೇವ್ರು ನಂಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಆ ದೇವ್ರು ನಿನಗೆ ಶಿಕ್ಷೆ ಕೊಡದೆ ಕ್ಷಮಿಸಿದ್ರು ಈ ಏಜ್ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಆವತ್ತು ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲದೆ ಯಾವ ಹೆಣ್ಣು ಒಪ್ಪದೇ ಇರುವಂತ 7 ಕಂಡೀಷನ್ ಹಾಕಿದ್ದೆ. ನೀವು ಏಜನ್ನ ತಲುಪಬೇಕು ಅಂದ್ರೆ ದಾಟಬೇಕಾಗಿರೋದು 7 ಹೆಜ್ಜೆ. ಮೊದಲನೇ ಹೆಜ್ಜೆ, ಈ ಏಜೆ ಜೀವನದಲ್ಲಿ ಕಾಲಿಡೋಳು ಭಾವನೆಗಳನ್ನ ಪಕ್ಕಕ್ಕಿಟ್ಟು ಅನಿಸಿಕೆ ಅಭಿಪ್ರಾಯಗಳನ್ನ ಗಂಟು ಮೂಟೆ ಕಟ್ಟಿ ಹೇಳ್ದಾಗ ಕೇಳೋ ರೋಬೋ ತರ ಇದೆ. ಎರಡನೇ ಹೆಜ್ಜೆ, 3 ಗಂಟೆ ಹಾಕಿಸ್ಕೊಳ್ಳಕ್ಕೆ ತಯಾರಾಗಿರೋ ಹುಡುಗಿ 3 ವಿಚಾರನ ಮರಿಬಾರ್ದು. ನಗುನ ಮರಿಬೇಕು, ಕೋಪಕ್ಕೆ ಕಡಿವಾಣ ಹಾಕಬೇಕು. ನನ್ನನ್ನ ಮದುವೆ ಆಗೋಳು ಪ್ರಪಂಚಕ್ಕೆ ಹೇಗ್ ಬೇಕೋ ಹಾಗೆ, ಮನೆಯೊಳಗೆ ನನಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು. ಸೊ ಮೈ ನೆಕ್ಸ್ಟ್ ಕಂಡೀಷನ್, ಈ ಮನೆಯೊಳಗೆ ಬರೋಳಿಗೆ ಬರೀ ಮನೆಯೊಳಗೆ ಮಾತ್ರ ಎಂಟ್ರಿ ಇರುತ್ತೆ ಹೊರತು ನನ್ನ ರೂಮಲ್ಲಾಗ್ಲಿ ನನ್ನ ಹೃದಯದಲ್ಲಾಗ್ಲಿ ಎಂಟ್ರಿ ಇರಲ್ಲ. ನೀನು ಆ 7 ಕಂಡೀಷನ್ ಮಧ್ಯೆನೇ ಬದುಕಬೇಕು. ಸಮಾಜದ ದೃಷ್ಟಿಯಲ್ಲಿ ಮಾತ್ರ ನೀನು ಏಜೆ ಹೆಂಡತಿಯಾಗಿರ್ತೀಯ. ನನ್ನ ಸುತ್ತಮುತ್ತ ಒಬ್ಳು ಕೆಲಸದವಳ ತರ ಇರಬೇಕು. ನಿನಗೆ ಈ ಮನೆಯೊಳಗೆ ಎಂಟ್ರಿ ಸಿಕ್ಕಿರ್ಬೋದು, ಆದ್ರೆ ನನ್ನ ಹೆಂಡತಿ ಸ್ಥಾನ ನಿನಗೆ ಯಾವತ್ತೂ ಸಿಗಲ್ಲ. ನಿನ್ನ ಸ್ಥಾನ ಏನು ಅನ್ನೋದು ಈಗ ಗೊತ್ತಾಗುತ್ತೆ. ಬಾ ನನ್ನ ಜೊತೆ. ಏಜೆ ಕೋಪದ ಬೆಂಕಿಗೆ ಆ ಲೀಲಾ ಸುಟ್ಟು ಭಸ್ಮ ಆಗಿರ್ಬೋದಾ? ಆ ಲೀಲಾ ಬೆಂಕಿ ನಾರ್ಸೋ ನೀರಿದ್ದಾಗೆ ಏಜೆನ ಒಪ್ಸಿ ಕರ್ಕೊಂಡು ಬರ್ತಾಳೆ. ಏಜೆ ಕೋರ್ಟಲ್ಲಿ ತಪ್ಪು ಕ್ಷಮೆನೇ ಇಲ್ಲ. ಅಂಥದ್ರಲ್ಲಿ ಅಪರಾಧನ ಕ್ಷಮಿಸ್ತಾರೆ ಅನ್ನೋ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ರಾಮ್, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದನ್ನು ಹೊರಗೆ ಹಾಕೋಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ. ಆ ಥರದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದು ಒಳ್ಳೆಯದಲ್ಲ. ನೀನು ಹೇಳ್ತಿರೋ ಸತ್ಯಮ್ಮ. ನನ್ನ ತಲೆಯಲ್ಲಿ ಓಡಾಡ್ತಿರೋ 100 ಪ್ರಶ್ನೆಗಳಿಗೆ ಇವಳೇ ಕಾರಣ. ಹೌದಪ್ಪ, ಆದರೆ ಏನೆಲ್ಲ ಆಗಿದೆ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ,
ಈ ವಿಷಯದಲ್ಲಿ ನನ್ನ ಡಿಸಿಷನ್ಗಿಂತ ನನ್ನ 3 ಜನ ಸೊಸೆಯಂದಿರು ಏನು ಹೇಳ್ತಾರೋ ಅದೇ ಇಂಪಾರ್ಟೆಂಟ್. ಅಪ್ಪ, ಮೋಸ ಮಾಡಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಂದಿರೋ 7 ವಿಚಾರದಲ್ಲಿ ನನ್ನ ಆದೇಶ, ನನ್ನ ಆಜ್ಞೆನ ಪಾಲಿಸೋ ನನ್ನ 3 ಜನ ಸೊಸೆಯಂದಿರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಓಕೆ. ಅಳಿಯಂದ್ರೆ ಅದು ನೋ, ಇದು ಏಜೆ ಸಾಮ್ರಾಜ್ಯ. ಇಲ್ಲಿ ನಾನು ಏನು ಹೇಳ್ತೀನಿ ಅದೇ ನಡಿಬೇಕು, ಗೊತ್ತಾಯ್ತಾ? ಅದಕ್ಕೂ ಮೊದಲೇ ನನ್ನ ಒಪಿನಿಯನ್ ಹೇಳ್ತೀನಿ ಕೇಳಿ. ನನ್ನ ಹುಟ್ಟುದಬ್ಬದ ದಿನ ನನ್ನ ಸೊಸೆಯಂದಿರು ಅರೇಂಜ್ ಮಾಡಿದ ವಧು ಪರೀಕ್ಷೆಯಲ್ಲಿ ನಾನು 7 ಕಂಡೀಷನ್ ಇಟ್ಟಿದ್ದೆ, ನೆನಪಿದ್ದೆ. ಆ 7 ಕಂಡೀಷನ್ ಅಲ್ಲೇ ಹೇಳ್ಬೇಕು. ರಾಮ್ ರಾಮ್ ನಾ ರಾಮ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಎಲ್ಲ ಗೊತ್ತಿದ್ದು ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ ಅಂದರೆ 7 ಕಂಡೀಷನ್ಸ್ಗೂ ರೆಡಿಯಾಗಿ ಬಂದಿದ್ದಾಳೆ ಅಂತಾನೆ ಅರ್ಥ ಅಕ್ಕ. ಇವಳು ಈ ಮನೇಲಿ ಇರೋದಲ್ಲ, ಇವಳು ಉಸಿರು ಕೂಡ ಈ ಮನೆಗೆ ಹೋಗ್ಬಾರ್ದು. ಯಾವ ಕೈಯಿಂದ ಆರತಿ ಮಾಡಿ ಇವಳು ನಮ್ಮ ಮನೆ ತುಂಬಿಸ್ಕೊಂಡ್ಬೋ, ಈಗ ಅದೇ ಕೈಯಿಂದ ಇವಳು ಕುತ್ತಿಗೆ ಹಿಡಿದು ಆಚೆಗೆ ದಬ್ಬಣ. ನೋಡಿ, ಇದನ್ನ ಅಕ್ಕ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ನೋಡಿ, ಇದರಿಂದ ನಮ್ಮನೆ ಮರ್ಯಾದೆನೇ ಹೋಗೋದು. ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಮದುವೆ ಮಂಟಪದಲ್ಲೇ ಕಳ್ಬಿಟ್ಲಲ್ಲ, ಹೋಗೋದಕ್ಕೆ ಇನ್ನೇನು ಉಳಿಸಿದಾಳೆ? ಆಯ್ತು, ಅದಕ್ಕೂ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಸೊ ಪ್ಲೀಸ್ ಗೌರವದಿಂದ ನಡ್ಕೊಳ್ಳಿ. ಆ ಯೋಗ್ಯತೆ ಅರ್ಹತೆ ಎರಡೂ ಇವ್ರುಗಳಿಗಿಲ್ಲ. ನೀನ್ ನಮ್ಮನ್ನ ತಡೆಯೋ ಹಾಗಿಲ್ಲ. ನಡಿ ಆಚೆ.